ಯೋಚನೆ ಮಾಡಿ, ಒಂದು ದೇಶನ ಕರಪ್ಟ್ ಲೀಡರ್ಸ್, ರೇಪಿಸ್ಟ್, ಕ್ರಿಮಿನಲ್ಸ್ ನಡೆಸ್ತಾ ಇದ್ರೆ ಯಾವಾಗ ಬೇಕೋ ಅವಾಗ ಅವ್ರು ಕ್ರೈಮ್ ಮಾಡ್ಬೋದು, ಅವರ ಮಕ್ಕಳು ಯಾರ ಮೇಲೆ ಬೇಕಾದ್ರೂ ಗಾಡಿ ಓಡಿಸ್ಬೋದು, ಯಾವ ಹುಡುಗಿ ಬೇಕೋ ಅವ್ರನ್ನ ಎತ್ಕೊಂಡೋಗಿ ಏನು ಬೇಕಾದ್ರೂ ಮಾಡ್ಬೋದು. ಮತ್ತು ಒಬ್ಬ ಜಡ್ಜ್ ಅವ್ರ ಕೆಲಸನೇ ನ್ಯಾಯದ ಪರ ಇರೋದಿರುತ್ತೆ. ಆದರೆ ಅವರು ಆ ಕ್ರಿಮಿನಲ್ಸ್ನ ಹೆಲ್ಪ್ ಮಾಡಿದ್ರೆ ಮತ್ತು ಮಿಸ್ ಆಗಿ ಆ ಜಡ್ಜಸ್ ಸಿಗಾಕೊಂಡ್ರೆ, ಆ ಕ್ರಿಮಿನಲ್ಸ್ ಎಲ್ಲರೂ ಸೇರಿಕೊಂಡು ಆ ಜಡ್ಜ್ನ ಕಾಪಾಡಿದ್ರೆ ನಿಮ್ಗೆ ಅನ್ಸುತ್ತೆ ಯಾವ ದೇಶ ಗುರು ಇದು ಅಂತ. ಬಟ್ ದುರದೃಷ್ಟವಶ ಏನಂದರೆ ಆ ದೇಶ ನಮ್ಮ ಭಾರತ. ಭಾರತ ಬರ್ಬಾದಾಗಿ ಹೋಗ್ತಾ ಇದೆ. ಬಟ್ ವ್ಯತ್ಯಾಸ ಒಂದೇ, ಮೊದಲು ಕಾಂಗ್ರೆಸ್ಸಿಂದ ಇವಾಗ ಬಿಜೆಪಿಯಿಂದ. ಒಬ್ಬ 82 ವರ್ಷದ ಕ್ಲರ್ಕ್ ರೈಲ್ವೆನಲ್ಲಿ 100 ರೂಪಾಯಿ ಲಂಚ ತೊಗೊಂಡಿದ್ದಾರೆ ಅಂತ ಜೈಲಿಗೆ ಹಾಕ್ತಾರೆ. ಇನ್ನೊಂದು ಕಡೆ 15 ಕೋಟಿ ಸ್ಕ್ಯಾಮ್ ಮಾಡಿರೋ ಜಡ್ಜ್ ಸಿಕ್ಕಿದ್ರು ಕೂಡ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಟು ಅವ್ರನ್ನೇ ಕಾಪಾಡ್ತಾರೆ ಆ್ಯಂಡ್ ಸಾಕ್ಷಿ ನಾಶ ಮಾಡ್ತಾರೆ. ನಮ್ಮಲ್ಲಿ ನ್ಯಾಯ ಸಿಗೋದು ನೀವೆಷ್ಟು ನಿಯತ್ತಾಗಿದ್ದೀರಿ ಅಂತಲ್ಲ, ನಮ್ಮಲ್ಲಿ ನ್ಯಾಯ ಸಿಗೋದು ಬರೀ ನಿಮ್ಮ ಹತ್ರ ಎಷ್ಟು ದುಡ್ಡಿದ್ದೆ, ನೀವೆಷ್ಟು ಪವರ್ಫುಲ್ ಆಗಿದ್ದೀರಾ ಅಂತ. ಆ್ಯಂಡ್ ಈ ಮೀಡಿಯಾ ಅವ್ರ ಕೆಲಸನೇ ಸತ್ಯನ ತೋರಿಸೋದು. ಬಟ್ ಅವರಂತೂ ರೂಲಿಂಗ್ ಪಾರ್ಟಿಯ ಬಿಲ್ಡಪ್ ಕೊಡ್ಕೊಂಡೇ ಇದ್ದಾರೆ. नेपाल का जेनजी बोल रहा है कि अगर मोदी जैसे नेता होते तो नेपाल की ये हालत ही नहीं होती. ಸೊ ಇಷ್ಟೆಲ್ಲ ಹೇಳಿದ್ದೀನಿ ಅಂದರೆ ಯಾಕೆ ಅಂತ ಅನ್ಕೊಂತೀರಾ, ಬಟ್ ಅದಕ್ಕೆಲ್ಲ ಒಂದು ರೀಸನ್ ಇದೆ. ಅದಕ್ಕೂ ಮುಂಚೆ ಇಷ್ಟು ಜನನ ಕಳಿಸಿ ಮನೆಗೆ ಜನಗಣತಿ ಮಾಡೋ ಬದಲು ಎಲ್ಲರನ್ನೂ ರೋಡಿಗೆ ಕಳಿಸ್ಬಿಟ್ಟು ರೋಡಲ್ಲಿ ಎಷ್ಟು ಗುಂಡಿ ಇದೆ, ಯಾವ ಕಡೆ ರೋಡ್ ಇಲ್ಲ ಅನ್ನೋ ರಿಪೋರ್ಟ್ನ ಕಾಂಗ್ರೆಸ್ಗೆ ಸಬ್ಮಿಟ್ ಮಾಡಿಸ್ಬೇಕು. ಇಲ್ಲಿಂದ ಈಗ ಇದನ್ನು ಮುಚ್ಚಾಕ್ಬೋದು. ಇಡೀ ಬನ್ನಿ ಜನಪ್ರತಿನಿಧಿಗಳೆಲ್ಲ ಬಂದು ಮುಚ್ಚಾಕಿದನ್ನ ಇವಾಗ. ಯಾಕಂದ್ರೆ ಕಾಂಗ್ರೆಸ್ ಮಾಡಿರೋಂಥ ಸ್ಕ್ಯಾಮ್ 1-2 ಅಲ್ಲ. ಕರ್ನಾಟಕದಲ್ಲಿ ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್, ಟ್ರೈಬಲ್ ವೆಲ್ಫೇರ್ ಫಂಡ್ನ 94 ಕೋಟಿ ಮಿಸ್ಯೂಸ್ ಆಗುತ್ತೆ. ಆ್ಯಂಡ್ ಮೂಡಾ ಲ್ಯಾಂಡ್ ಅಲಾಟ್ಮೆಂಟಲ್ಲಿ 4,000 ಕೋಟಿಯ ಸ್ಕ್ಯಾಮ್ ಆಗಿದೆ. ಅದರ ದೊಡ್ಡ ಸ್ಕ್ಯಾಮ್ ಅಂದರೆ 2G ಸ್ಪೆಕ್ಟ್ರಮ್ ಸ್ಕ್ಯಾಮ್. ಇದು ಆಗಿದ್ದು 2008 ಮತ್ತು 10 ಟೈಮಲ್ಲಿ. ಈ ಸ್ಕ್ಯಾಮಿಂದ ತುಂಬ ಟೆಲಿಕಾಂ ಕಂಪ್ನೀಸ್ ಅವರಿಗೆ ಫೇಕ್ ಲೈಸೆನ್ಸಿಂಗ್ ಮತ್ತು ಬೇರೆ ಥರದ ಬೆನಿಫಿಟ್ಸ್ ಬಂತು. ಆ್ಯಂಡ್ ಒಂದು ಅಂದಾಜಿನ ಪ್ರಕಾರ ಈ ಸ್ಕ್ಯಾಮ್ ಆಗಿದ್ದು 1.76 ಲಕ್ಷ ಕೋಟಿಯ ಸ್ಕ್ಯಾಮ್. ಆ್ಯಂಡ್ 2010ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್. ಇಡೀ ವಿಶ್ವನೇ ಭಾರತದ ಕಡೆ ನೋಡ್ತಾ ಇತ್ತು. ಆ್ಯಂಡ್ ನಾವಂತೂ ತುಂಬ ಖುಷಿಯಾಗಿದ್ವಿ, ದಿಸ್ ಟೈಮ್ ಇಂಡಿಯಾ ಇಸ್ ಹೋಸ್ಟಿಂಗ್ ಕಾಮನ್ವೆಲ್ತ್ ಗೇಮ್ಸ್ ಅಂತ. ಬಟ್ ಕಾಂಗ್ರೆಸ್ ಅವರು ಇಲ್ಲಿ ಕೂಡ ಸ್ಕ್ಯಾಮ್ ಮಾಡ್ತಾರೆ. 1620 ಕೋಟಿ ಇದೆ ಅಂತ ಬಜೆಟ್ 70,000 ಕೋಟಿಯಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಯಿತು. ಇದುವರೆಗೂ ಕೂಡ ದುಡ್ಡು ಏನಾಯಿತು ಅಂತಲೇ ಗೊತ್ತಿಲ್ಲ. ಇದು ಬರೀ 2008 ಇಂದ 2010 ತನಕ ಆಗಿರೋ ಸ್ಕ್ಯಾಮ್ಸ್. ಇದಕ್ಕೂ ಮುಂಚೆ ಕಾಂಗ್ರೆಸ್ ಅವರು ತುಂಬಾ ಸ್ಕ್ಯಾಮ್ಸ್ ಮಾಡಿದ್ದಾರೆ. ಅದನ್ನೆಲ್ಲ ಹೇಳ್ತಾ ಹೋದರೆ ಅದಕ್ಕೆ ಅಂತ ಒಂದು ಸಪರೇಟ್ ವಿಡಿಯೋ ಮಾಡಬೇಕಾಗುತ್ತೆ. ಆಮೇಲೆ ಬಿಜೆಪಿ ಸ್ಕ್ಯಾಮ್ಸ್ಗೆ ಬಂದರೆ, ಕರ್ನಾಟಕದಲ್ಲಿ ಕೋವಿಡ್ ಟೈಮ್ನಲ್ಲಿ ಹೆಲ್ತ್ ಆ್ಯಂಡ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಪ್ಲೈಸ್ನಲ್ಲಿ 6,700 ಕೋಟಿಯ ಸ್ಕ್ಯಾಮ್ ಆಗುತ್ತೆ. ಮತ್ತು ಬಳ್ಳಾರಿಯ ಮೈನಿಂಗ್ನಲ್ಲಿ 60,000 ಕೋಟಿಯ ಸ್ಕ್ಯಾಮ್ ಆಗಿದೆ. ಆದರೆ ಎಲ್ಲದಕ್ಕಿಂತ ದೊಡ್ಡದಾಗಿರೋದು ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್. ಇದು ಬರೀ ಬಿಜೆಪಿಯ ಸ್ಕ್ಯಾಮ್ ಅಲ್ಲ, ಇದರಲ್ಲಿ ಕಾಂಗ್ರೆಸ್ ಅವರು ಕೂಡ ಇದ್ದಾರೆ. ಆ್ಯಂಡ್ ಇದು ಸುಪ್ರೀಂ ಕೋರ್ಟ್ಗೆ ಗೊತ್ತಾಗಿ ಯಾವಾಗ ಅವರು ಇನ್ನೇನು ಶಿಕ್ಷಣ ಕೊಡಬೇಕು ಅವಾಗ ಎರಡೂ ಪಾರ್ಟಿಯವರು ಕೂಡ ಸೇರಿಕೊಂಡು ರೂಲ್ನೇ ಚೇಂಜ್ ಮಾಡ್ತಾರೆ. ಎಲೆಕ್ಟ್ರಾನ್ ಬಾಂಡಲ್ಲಿ ಇರುವಂಥ ಎಲ್ಲ ಅಮೌಂಟ್ ಲೀಗಲ್ ಅಂತ. भारतीय जनता पार्टी को अप्रोक्सीमेटली 6,000 करोड़ के बॉन्ड मिले. ಸೊ ನೋಡಿ, ಒಂದು ಸ್ಕ್ಯಾಮ್ ಮಾಡಿದ್ದು ಗೊತ್ತಾದರೆ ಎರಡೂ ಪಾರ್ಟಿಯವರು ಕೂಡ ಸೇರಿಕೊಂಡು ಆ ರೂಲ್ನೇ ಚೇಂಜ್ ಮಾಡ್ತಾರೆ. ಇವಾಗ ನೀವು ಬಿಜೆಪಿ ಬೇಡ ನನಗೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀನಿ ಅಂತ ಅಂದ್ಕೊಂಡ್ರೆ ಏನು ವ್ಯತ್ಯಾಸ ಇಲ್ಲ, ಇಬ್ಬರು ಕೂಡ ಕಳ್ಳರೆ. ಅದರ ಒಂದು ವ್ಯತ್ಯಾಸ, ಒಬ್ಬರು ಧರ್ಮದ ಹೆಸರಲ್ಲಿ ಬಕ್ರಾ ಮಾಡ್ತಾರೆ, ಇನ್ನೊಬ್ಬರು ಜಾತಿಯ ಹೆಸರಲ್ಲಿ ಬಕ್ರಾ ಮಾಡ್ತಾರೆ. ಇವಾಗ ಒಂದು ಓಪನ್ ಸ್ಕ್ಯಾಮ್ನ ಹೇಳಿದ್ರೆ, ವಾರಣಾಸಿಯ ರೋಪ್ ವೇಗೆ 807 ಕೋಟಿ ಖರ್ಚಾಗುತ್ತೆ ಫಾರ್ 3.7 ಕಿಲೋಮೀಟರ್ಸ್. ಅಂದರೆ ಪರ್ ಕಿಲೋಮೀಟರ್ಗೆ 215 ಕೋಟಿ. ಸೊ ಓಕೆ, ರೋಪ್ ವೇ ಅಲ್ವಾ, ಖರ್ಚಾಗ್ಬೋದು ಅಂತ ಅನ್ಕೊತೀವಿ. ಬಟ್ ಚೈನಾದ ಬುಲೆಟ್ ಟ್ರೈನ್ನ ಆ್ಯಾವ್ರೇಜ್ ಕಾಸ್ಟ್ ಬಂದು 141 ಕೋಟಿ. ಅಂದರೆ ವಾರಣಾಸಿಯ ರೋಪ್ ವೇ ಚೈನಾದ ಬುಲೆಟ್ ಟ್ರೈನ್ಗಿಂತಲೂ ಕಾಸ್ಟ್ಲಿ ಇದೆ. ಸೊ ಇದನ್ನು ನಾವು ಸ್ಕ್ಯಾಮ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಕಾಮನ್ ಪೀಪಲ್, ನಾವೇನಿದ್ರು ಇದು ಬರೀ ಸ್ಕ್ಯಾಮ್ ಇರಬಹುದು ಅಂತ ಹೇಳ್ಬೋದು ಅಷ್ಟೇ. ಸೊ ಇದೊಂದು ಸ್ಕ್ಯಾಮ್ ಇರಬಹುದು. ಮತ್ತು ಈ ಲಂಚದ ಬಗ್ಗೆ ಹೇಳೋದೇ ಬೇಕಿಲ್ಲ ನಮ್ಮ ಇಂಡಿಯಾದಲ್ಲಿ. ಬಟ್ ಇದೇ ಥರ ಏನಾದರೂ ಅಮೆರಿಕ, ಜಪಾನ್ ಅಥವಾ ಚೈನಾದಲ್ಲಿ ಮಾಡಿದ್ರೆ ಆ್ಯಂಡ್ ಅವರಿಗೆ ಗೊತ್ತಾದರೆ ಅಲ್ಲಿ ಆಗೋ ಕಥೆನೇ ಬೇರೆ. ಅಮೆರಿಕ ಮೀಡಿಯಾದವರು ಕೇಳೋ ಕ್ವಶನ್ಸ್ಗೆ ಎದುರುಗಡೆ ನಿಂತಿರೋರು ಮಕ್ಕ ತೋರ್ಸೋಕ್ಕೂ ನಾಚು ಅಂತಾರೆ, ಆ ಥರ ಕ್ವಶನ್ಸ್ ಕೇಳ್ತಾರೆ. ಆದರೆ ನಮ್ಮ ಮೀಡಿಯಾದವರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. स्वरूप आखिर किस तरह की हलचल बता रहा है. समंदर से ಆನೆ ಮರಿ ಸೋತಾಗಿದೆ ಅಂತ ಮೀಡಿಯಾದವರೆಲ್ಲ ಬಂದಿದ್ರು, ಬಂದು ನೋಡ್ರಿ ಹಂದಿ. ಆ್ಯಂಡ್ ನೆಕ್ಸ್ಟ್ ಬರೋದು ದ್ವಾರಕಾ ಹೈವೇಯ ಸ್ಕ್ಯಾಮ್. ಈ ಪ್ರಾಜೆಕ್ಟ್ಗೆ ಮೊದಲು 18.2 crore ಪರ್ ಕಿಲೋಮೀಟರ್ ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಆ ಪ್ಲಾನಲ್ಲಿ ತುಂಬ ಏನೇನೋ ಚೇಂಜಸ್ ಮಾಡಿ 250 ಕೋಟಿ ಪರ್ ಕಿಲೋಮೀಟರ್ ಆಗಿ ಮಾಡ್ತಾರೆ. ಸೊ ಇವಾಗ ಸೇಮ್ ಚೈನಾಗೆ ಕಂಪೇರ್ ಮಾಡಿದ್ರೆ, ಚೈನಾದಲ್ಲಿ ರೋಡ್ ಬಿಲ್ಡ್ ಮಾಡೋಕ್ಕೆ 100ರಿಂದ 150 ಕೋಟಿ ಆಗುತ್ತೆ. ಆ್ಯಂಡ್ ಇವನ್ ಎಕ್ಸ್ಪ್ರೆಸ್ ಹೈವೇ ಆದರೆ 200 ಕೋಟಿ ಆಗುತ್ತೆ. ಸೊ ಇವಾಗ ದುಡ್ಡು ಅಂತೂ ಚೈನಾದ ರೇಂಜಿಗೆ ಖರ್ಚಾಗ್ತಿದೆ, ಬಟ್ ರೋಡ್ ಮಾತ್ರ ಚೈನಾ ಥರ ಇಲ್ಲ. ಚೈನಾದ ಎಕ್ಸ್ಪ್ರೆಸ್ ಹೈವೇ 10ರಿಂದ 20 ವರ್ಷ ಒಂದೇ ಒಂದು ಗುಂಡಿ ಇಲ್ದಂಗೆ ಕೂಡ ಇರುತ್ತೆ. ಆದರೆ ನಮ್ಮ ದೇಶದಲ್ಲಿ ರೋಡಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿ ಮೇಲೆ ರೋಡ್ ಇದೆಯೋ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಅಟಲ್ ಸೇತು, ಇದು ಕೂಡ ತುಂಬಾ ದುಡ್ಡು ಖರ್ಚು ಮಾಡಿರೋಂಥ ಪ್ರಾಜೆಕ್ಟ್. ಬಟ್ ಇದರ ಕಂಡೀಷನ್ ಇವಾಗ ಹೇಗಿದೆ ಅಂತ ನೋಡಿ. हमने रोड बनाने में स्पेस टेक्नोलॉजी का उपयोग किया. ನಮ್ಮ ಗೌರ್ಮೆಂಟ್ ಅವರು ಆನ್ ಪೇಪರ್ಸ್ ಚೈನಾದ ರೇಂಜ್ಗೆ ದುಡ್ಡು ಖರ್ಚು ಮಾಡ್ತಾರೆ, ಬಟ್ ಕ್ವಾಲಿಟಿ ಮಾತ್ರ ಆ ಥರ ಬರಲ್ಲ. ರೋಡ್ ಸ್ಕ್ಯಾಮ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಸ್ಕ್ಯಾಮ್ ಮಾಡ್ತಾರೆ, ಮತ್ತು ಸ್ಟೂಡೆಂಟ್ಸ್ನೂ ಬಿಡಲ್ಲ, ಅವ್ರ ಲೈಫಲ್ಲೂ ಕೂಡ ಆಟ ಆಡ್ತಾರೆ. ಕ್ರಿಮಿನಲ್ ಚಾರ್ಜಸ್ ಇದ್ರೂ ಕೂಡ ಎಕ್ಸಾಮ್ ಟೆಂಡರ್ ಸಿಗುತ್ತೆ.
ಆ್ಯಂಡ್ ಅವರು ಸರ್ಕಾರದ ಜೊತೆ ಮಾತಾಡಿ ಹೇಗೂ ಎಕ್ಸಾಮ್ ಟೆಂಡರ್ ಕೂಡ ತೊಗೊಳ್ತಾರೆ. ಆ್ಯಂಡ್ ಎಕ್ಸಾಮ್ ಸೆಂಟರ್ ಹೋಗಿ ನೋಡಿದ್ರೆ ಇಂಟರ್ನೆಟ್ ಇರಲ್ಲ, ಪವರ್ ಇರಲ್ಲ, ಸಿಸ್ಟಮ್ ಫ್ರೀಸ್ ಆಗುತ್ತೆ, ಎಷ್ಟೋ ಕಡೆ ಸೆಂಟರ್ನ ಯಾವುದೋ ಕಾರ್ಡಲ್ಲಿ ಹಾಕಿರ್ತಾರೆ. ಮತ್ತು ಪೇಪರ್ ಲೀಕ್ಸ್ ಅಂತೂ ಎಷ್ಟು ಈಸಿಯಾಗಿ ಆಗುತ್ತೆ ಇಂಡಿಯಾದಲ್ಲಿ ಅಂದರೆ ಅದನ್ನು ಹೇಳೋಕೆ ಆಗಲ್ಲ. ಆ್ಯಂಡ್ ಇದ್ರ ವಿರುದ್ಧ ಏನಂತ ಸ್ಟೂಡೆಂಟ್ಸ್ ಕ್ವಶನ್ ಮಾಡೋಕೆ ಹೋದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. UPSCನಲ್ಲಿ ಕೂಡ ಫೇಕ್ ಐಡಿ ತೋರಿಸಿ ಎಕ್ಸಾಮ್ ಬರೀತಾರೆ. ಆ್ಯಂಡ್ ಫೇಕ್ ಐಡಿಯಿಂದ IAS ಕೂಡ ಆಗಿದ್ದಾರೆ. ಇದು ಬರೀ UPSC ಮಾತ್ರ ಅಲ್ಲ, SSC, NEET ಎಲ್ಲ ಕಡೆ ಪೇಪರ್ ಲೀಕ್ ಆಗೋದು ಕಾಮನ್. ಈ ಆರ್ಟಿಕಲ್ ನೋಡಿ, 2024 ಇಯರ್ ಆಫ್ ಪೇಪರ್ ಲೀಕ್ಸ್, SI ಪೇಪರ್ ಲೀಕ್, NEET UG ಪೇಪರ್ ಲೀಕ್. ಆ್ಯಂಡ್ ಇದ್ರ ಬಗ್ಗೆ ಎಜುಕೇಷನ್ ಮಿನಿಸ್ಟರ್ಗೆ ಏನಾದ್ರು ಕೇಳಿದ್ರೆ ಅವ್ರು ಕೊಡೋ ಉತ್ತರ ಅವ್ರಿಗೇನೆ ಅರ್ಥ ಆಗಬೇಕು. एजुकेशन मिनिस्टर से इन सब चीज़ों पर सवाल पूछा जाता है ना, एक सेंसिबल आंसर देने के बजाय वो इस टाइप का जवाब देते हैं जैसे कोई पनवाड़ी से बंदे को उठा के एजुकेशन मिनिस्टर ने बना दिया हो, जिसको कुछ ना पता हो एजुकेशन का. The minister has blamed everybody except himself. ಆ್ಯಂಡ್ ಎಷ್ಟೋ ಕೇಸಸಲ್ಲಿ ಗೊತ್ತಾಗಿದೆ IAS ಆ್ಯಂಡ್ IPS ಆಫೀಸರ್ಸ್ ಯಾವ್ದಾದ್ರು ಸ್ಕ್ಯಾಮ್ನ ಎಕ್ಸ್ಪೋಸ್ ಮಾಡ್ತಿದ್ರೆ ಮಿನಿಸ್ಟರ್ಸ್ ಕಡೆಯಿಂದನೇ ಧಮಕಿ ಬರುತ್ತೆ ನಿಲ್ಲಿಸಿ ಅಂತ. ಒಂಥರ ಹೇಳ್ಬೇಕು ಅಂದರೆ ನಮ್ಮ ದೇಶನ ಕ್ರಿಮಿನಲ್ಸೇ ನಡೆಸ್ತಾ ಇದ್ದಾರೆ. ನಮ್ಮ ಪಾರ್ಲಿಮೆಂಟ್ಲಿರೋ 40% MPsಗೆ ಕ್ರಿಮಿನಲ್ ಚಾರ್ಜಸ್ ಇದೆ. ಕಾಂಗ್ರೆಸ್ನಲ್ಲಿರೋ 49% MPs ಆರ್ ಕ್ರಿಮಿನಲ್ಸ್. ಬಟ್ ಈ ಥರ ಯಾವುದೇ ಡೆವಲಪ್ಡ್ ಕಂಟ್ರಿಯಲ್ಲಿ ನೋಡಿದ್ರೆ ಈ ಥರ ಆಗೋದೇ ಇಲ್ಲ. ಮೀಡಿಯಾ ಅನ್ನೋದು ಡೆಮೋಕ್ರಸಿಲಿ 4th ಪಿಲ್ಲರ್ ಥರ. ಅವರು ಸತ್ಯನ ತೋರಿಸ್ಬೇಕು ಅಂತಾರೆ, ಬಟ್ ನಮ್ಮ ಮೀಡಿಯಾ ಸತ್ಯನೇ ತೋರಿಸಲ್ಲ. ಅವರು ತೋರಿಸೋದು ಗೌರ್ಮೆಂಟ್ ನಮಗೆ ಏನು ತೋರಿಸ್ಬೇಕು ಅಂತ ಇದ್ದಾರೋ ಅದನ್ನು ಮಾತ್ರ. ಒಂದು ವಂದೇ ಭಾರತ್ ಟ್ರೈನಿಗೆ ಈ ರೇಂಜ್ಗೆ ಬಿಲ್ಡಪ್ ಕೊಡ್ತಾರೆ. ಆ್ಯಂಡ್ ನಾವು ಕೂಡ ನಮ್ಮಲ್ಲಿ ವಂದೇ ಭಾರತ್ ಇದೆ ಅಂತ ತುಂಬಾ ಖುಷಿ ಪಡ್ತೀವಿ. ಆದರೆ ಒಂದು ಡೆವಲಪ್ ಕಂಟ್ರಿಯಲ್ಲಿ ವಂದೇ ಭಾರತ್ ಅನ್ನೋದು ಜಸ್ಟ್ ಅನ್ ಆವ್ರೇಜ್ ಟ್ರೈನ್. ನಮ್ಮ ಸ್ಟ್ಯಾಂಡರ್ಡ್ ಹೇಗಾಗಿದೆ ಅಂದರೆ ಒಂದೇ ಭಾರತೇ ನಮಗೆ ಲಕ್ಸುರಿ ಆಗಿದೆ. ಮತ್ತು ಅದೇ ಒಂದೇ ಭಾರತಲ್ಲಿ ಯಾವುದೋ ಒಬ್ಬ ಪೊಲಿಟಿಷಿಯನ್ ಒಬ್ಬ ಪ್ಯಾಸೆಂಜರ್ಗೆ ಹೊಡೆದು ಹೋಗ್ತಾನೆ. ಬಟ್ ಅದ್ರ ಮೇಲೆ ಏನು ಚಾರ್ಜಸ್ ಆಯಿತು ಅಂತ ಇದುವರೆಗೂ ಗೊತ್ತಿಲ್ಲ. ಪೊಲೀಸ್ ಏನು ಆ್ಯಕ್ಷನ್ ತೊಗೊಂಡ್ರು ಅಂತಲೂ ಗೊತ್ತಿಲ್ಲ. ಇವಾಗಂತೂ ರೂಲಿಂಗ್ ಪಾರ್ಟಿಯವರು ಪವರ್ಗೆ ಬಂದ ತಕ್ಷಣ ಮೊದಲು ಮಾಡೋ ಕೆಲಸನೇ ಆಫೀಸ್ ಓಪನ್ ಮಾಡೋದು. BJPಯ 700+ ಆಫೀಸರ್ಸ್ ಇದೆ ಇಂಡಿಯಾದಲ್ಲಿ. ಆ್ಯಂಡ್ ಎಲ್ಲವೂ ಕೂಡ 5 ಸ್ಟಾರ್ ಲೆವೆಲ್ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಆಫೀಸಸ್. ಕಾಂಗ್ರೆಸ್ ಅವರು ಕೂಡ ತುಂಬಾ ಸ್ಕ್ಯಾಮ್ ಮಾಡಿದ್ದಾರೆ, ಬಟ್ ಅವ್ರದ್ದು ಇಷ್ಟೊಂದು ಆಫೀಸಸ್ಸೇ ಇಲ್ಲ ಇಂಡಿಯಾದಲ್ಲಿ. ಬಟ್ BJPಯವರ ಆಫೀಸ್ ಅಂತೂ ಎಲ್ಲ ಕಡೆ ಸಿಗುತ್ತೆ. ರೇಖಾ ಗುಪ್ತಾ ಡೆಲ್ಲಿಗೆ ಪವರ್ ಬಂದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ಆಫೀಸ್ ಓಪನ್ ಮಾಡಿದ್ದು. ಸ್ಕೂಲ್ ಹೋಗಲಿ, ಹಾಸ್ಪಿಟಲ್ಸ್ ಹೋಗಲಿ, ನಾನಂತೂ ಫಸ್ಟ್ ಆಫೀಸ್ ಓಪನ್ ಮಾಡ್ತೀನಿ. ಇವರಿಗೆ ಓಟ್ ಹಾಕಿರೋ ಎಷ್ಟೋ ಜನ ಗುಡಿಸಲಲ್ಲಿದ್ದಾರೆ. ಇನ್ನೂ ಎಷ್ಟೋ ಜನಕ್ಕೆ ಮನೆಯೇ ಇಲ್ಲ. ಇನ್ನು ಎಷ್ಟೋ ಜನಕ್ಕೆ ತುಂಬ ವಯಸ್ಸಾಗಿದೆ. ಅವರಿಗೆಲ್ಲರಿಗೂ ಈ ಸರ್ಕಾರ ಏನು ಮಾಡ್ತಿದೆ ಅಂತಲೇ ಗೊತ್ತಿಲ್ಲ. ಆದರೆ ಎಲೆಕ್ಷನ್ ಬಂದ ತಕ್ಷಣ ಓ ನೀನು ನಮ್ಮ ಜಾತಿನಾ, ಓ ನೀನು ನಮ್ಮ ಧರ್ಮದನ, ತಗೋ ಓಟ್ ತಗೋ ಅಂತ ಓಟ್ ಹಾಕ್ಬಿಡ್ತಾರೆ. ಎಲ್ಲಿವರೆಗೂ ಜಾತಿ ಮತ್ತು ಧರ್ಮದ ಮೇಲೆ ಓಟ್ ಹಾಕ್ತೀವೋ ಅಲ್ಲಿವರೆಗೂ ನಮ್ಮ ದೇಶ ಸರಿ ಆಗೋದೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಫ್ರೀ ಅಂದ್ಬಿಟ್ಟು 55,000 ಕೋಟಿಯ ಬಜೆಟ್ ಇಟ್ಟಿದ್ದಾರೆ. ಇದರಲ್ಲಿ ಅರ್ಧ ಬಜೆಟ್ ಕೂಡ ಇಸ್ರೋಗೆ ಇಲ್ಲ. 200 ಯೂನಿಟ್ ಉಚಿತ, 2,000 ರೂಪಾಯಿ ಖಚಿತ, 10 kg ನಿಶ್ಚಿತ, ಯುವಕರಿಗೆ 3 ಸಾವಿರ ಖಂಡಿತ. ಯೋಚನೆ ಮಾಡಿ, ಅದೇ ದುಡ್ಡನ್ನ ಇಸ್ರೋ ಸೈಂಟಿಸ್ಟ್ಗೆ ಕೊಟ್ಟಿದ್ರೆ ಅವ್ರು ಏನೆಲ್ಲ ಮಾಡ್ತಾ ಇದ್ರು. ನಮ್ಮ ದೇಶಕ್ಕೆ 196 ಲಕ್ಷ ಕೋಟಿಯ ಸಾಲ ಇದೆ. ಮತ್ತೆ ನಮ್ಮಲ್ಲಿ ಸ್ಕೂಲ್ಗಿಂತ ಹಾಸ್ಪಿಟಲ್ಗಿಂತ ಜಾಸ್ತಿ ಖರ್ಚು ಎಲೆಕ್ಷನ್ ನಡೆಸೋಕೆ ಮಾಡ್ತಾರೆ. ಅವ್ರು ಅನ್ಕೊಂಡಿದ್ದಾರೆ ಜನಗಳನ್ನ ಆರಾಮಾಗಿ ಬಕ್ರಾ ಮಾಡ್ಬೋದು ಅಂತ. ಬಟ್ ನೋಡಿ ಸ್ವಾಮಿ, ಇವಾಗಿರುವಂಥ ಜೆನ್ಸಿ ಜನ್ರೇಷನ್ ಅಷ್ಟು ಈಸಿಯಾಗಿ ಬಕ್ರಾ ಮಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಿಮಗೂ ಕೂಡ ಅನ್ಸುತ್ತೆ ಸಾಕಪ್ಪ ಈ ದೇಶದ ಸವಾಸ, ಎಲ್ಲರೂ ಬೇರೆ ಕಡೆ ಹೋಗ್ಬಿಡೋಣ ಅಂತ. ಸೊ ಇವಾಗ ನೀವು ಏನು ಮಾಡಬೇಕು ಅಂದರೆ ಎಲ್ಲೆಲ್ಲಿ ನಿಮ್ಮ ಕಣ್ಣಿಗೆ ಸ್ಕ್ಯಾಮ್ಗಳು ಕಾಣುತ್ತೋ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ಟ್ವಿಟರ್ನಲ್ಲಿ ಟ್ಯಾಗ್ ಮಾಡಿ ಆ್ಯಂಡ್ ಕ್ವಶನ್ ಮಾಡಿ ಆ್ಯಂಡ್ ವಾಯ್ಸ್ ರೇಸ್ ಮಾಡಿ. ಬಟ್ ಲಿಮಿಟಲ್ಲಿರಿ. ಬಿಕಾಸ್ ನಾವು ಕಾಮನ್ ಪೀಪಲ್, ನಾವು ಲಿಮಿಟಲ್ಲಿ ಇದ್ದರೆ ಮಾತ್ರ ನಮಗೆ ಬೇಲ್ ಸಿಗೋದು. ಆ್ಯಂಡ್ ಈ ವಿಡಿಯೋಯಿಂದ ನೀವೇನಾದ್ರು ತಿಳ್ಕೊಂಡಿದ್ದೀರಾ ಅಂದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನನಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಡೋಂಟ್ ಫರ್ಗೆಟ್, ಇಟ್ಸ್ ಮೀ ಯುವರಾಜ್ ಫ್ರಮ್ ದಿ ಚಾನಲ್. ದ ನೇಮ್ ಈಸ್ UV.